ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಕೃಪಾಮೃತ ಜಲ ಅಂತೇಳಿ. ಇದು ಇಷ್ಟೇ ಭಾರಿ ಸರಳ. ಒಂದು ನಾಟಿ ಹಸುವಿನ ಕರು ಹಾಕುವಾಗ ಬೀಳ್ತಕ್ಕಂಥ ಸತ್ತೆ, ನಮ್ಮ ಕಡೆ ಅದನ್ನು ಸತ್ತೆ ಅಂತ ಹೇಳ್ತೀವಿ, ಕೆಳಗಡೆ ಮಾಸ ಅಂತ ಹೇಳ್ತಾರೆ, ಇನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ಕಡೆ ಕರೀತಾರೆ. ಆ ಸತ್ತೆ ಬಿದ್ದೋದ ತಕ್ಷಣ ನಾವು ಅದನ್ನು ತಗೋಬೇಕು. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಇಟ್ಕೊಂಡಿದ್ದೀವಿ, ಈ ಸತ್ತೆ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಸಂಪೂರ್ಣವಾಗಿ ನೀರು ಹಾಕ್ಬೇಕು. ನೀರು ಹಾಕಿದ ತಕ್ಷಣ ನಾವೇನು ಮಾಡಬೇಕು, ನೋಡ್ತಾ ಇದ್ರಿ, 1 ಲೀಟರ್ ಮಜ್ಜಿಗೆ. ಇದು ಗೋಮಜ್ಜಿಗೆ ಅಂದ್ರೆ ನಾಟಿ ಮಜ್ಜಿಗೆನೇ ಹಾಕ್ಬೇಕು ನಾವು. ನಾಟಿ ಮಜ್ಜಿಗೆ ಹಾಕಿದ್ರೆ ಬೇರೆ ಯಾವುದು ಹಾಕಬಾರ್ದು. ಇನ್ನೊಂದು ನಾವು ನೋಡಿ, ನಾಟಿ ಗಂಜಲ ನೀವು ನೋಡ್ತಾ ಇದ್ರಿ, ನಾಟಿ ಗಂಜಲವನ್ನು ಹಾಕ್ತಾ ಇದ್ದೀವಿ. ಇನ್ನು ನಂತರದಲ್ಲಿ ಒಂದು 5 ಅಚ್ಚು, ಸಾಮಾನ್ಯವಾಗಿ ಒಂದು ನಾಟಿ ಹಸುವಿನ ಒಂದು ಸತ್ತೆ ಸುಮಾರು ಒಂದು 5 kg ಅಥವಾ 2 ರಿಂದ 3 kg ಇರುತ್ತೆ. 5 kg ಇರಲ್ಲ, 2 ರಿಂದ 3 kg ಇರುತ್ತೆ. ನಾವು ಅಟ್ಲೀಸ್ಟ್ ಒಂದು 4 kg ಅಷ್ಟು, ಅದೆಷ್ಟು ತೂಕ ಇರುತ್ತೆ ಒಂದು ಅಪ್ರಾಕ್ಸ್ ಆಗಿ ಅಷ್ಟನ್ನು ನಾವು ಬೆಲ್ಲವನ್ನು ಹಾಕ್ತೀವಿ. ನೋಡಿ, ಇದಿಷ್ಟೇ ಸರಳವಾಗಿರ್ತಕ್ಕಂಥದ್ದು. ಗೋಕೃಪಾಮೃತ ಭಾರಿ ಸರಳ. ಅದು ಬಿದ್ದಿರ್ತಕ್ಕಂಥ ಸತ್ತೆ, ನಾಟಿ ಹಸುವಿನ ಸತ್ತೆ ಹೇಳ್ತಾ ಇದ್ದೀನಿ ನಾನು. ನಾಟಿ ಹಸುವಿನ ಸತ್ತೆಯನ್ನು ತಗೋಬೇಕು. ಅದು ಎಷ್ಟು kg ಇರುತ್ತೆ ಒಂದು ಅಪ್ರಾಕ್ಸಲ್ಲಿ ಅಷ್ಟೇ kg ಬೆಲ್ಲವನ್ನು ತಗೋಬೇಕು. 1 ಲೀಟ್ರಷ್ಟು 2 ಲೀಟ್ರಷ್ಟು ನಾಟಿ ಮಜ್ಜಿಗೆ, ಒಂದು 2 ಲೀಟ್ರಷ್ಟು ನಾಟಿ ಗಂಜಲ, ಇಷ್ಟನ್ನು ಹಾಕಿದ್ರೆ ಸಾಕು. ಇದು ಗೋಕೃಪಾಮೃತವಾಗಿ ಇದು ಪ್ರಿಪೇರ್ ಆಗುತ್ತೆ. ಇದು ಸುಮಾರು ಒಂದು 20 ರಿಂದ 1 ತಿಂಗಳು ನಾವು ಇದನ್ನು ಹಿಂಗೆ ಬಿಡಬೇಕಾಗತ್ತೆ. ಇದನ್ನು ನಾವು 1 ತಿಂಗಳ ನಂತರ ನಾವೇನು ಮಾಡಬೇಕಾಯ್ತದೆ ಅಂದರೆ, ಅಟ್ಲೀಸ್ಟ್ ಒಂದು ಶೇಕ್ ಮಾಡಿ ಸುಮ್ಮನೆ ಒಂದು, ಅಂದರೆ ಇದನ್ನು ನಾವು ಮಡಕೆಯಲ್ಲಿಟ್ಟರೆ ತುಂಬ ಒಳ್ಳೆಯದು. ಆದರೆ ಇವತ್ತು ನಾವು ಮಡಕೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಕೆಟನ್ನು ತಗೊಂಡಿದ್ದೀವಿ. ಅದಕ್ಕೆ ಒಂದು ಒಳ್ಳೆ ಬಟ್ಟೆ ಹಾಕಿ ನಾವು ಮುಚ್ಚಿಡಬೇಕು. ಯಾಕೆಂದರೆ ಗಾಳಿ ಆಡಬೇಕು, ಇದು ಗಾಳಿ ಆಡದೆ ಇರಬಾರ್ದು. ಈ ಜಲವನ್ನು ನಾವು ಸುಮಾರು 1 ಲೀಟರ್ಗೆ, ಈ ಜಲ ಪ್ರಿಪೇರ್ ಆದಮೇಲೆ 1 ಲೀಟರ್, ಸುಮಾರು 1 ತಿಂಗಳಾಗುತ್ತೆ ಇದು ಪ್ರಿಪೇರ್ ಆಗಲಿಕ್ಕೆ. 1 ತಿಂಗಳಾದಮೇಲೆ 1 ಲೀಟರ್ಗೆ 15 ಲೀಟರಷ್ಟು ನೀರನ್ನು ಹಾಕೊಂಡು ನಾವು ಗಿಡಗಳಿಗೆ ಸಿಂಪರಣೆ, ಇದು ಗಿಡಗಳಿಗೆ ಹಾಯಿಸ್ಬೇಕಾಗುತ್ತೆ. ನೀವು ಅಥವಾ ಡ್ರಿಪ್ನಲ್ಲಿ ಕೊಡ್ಬೋದು, ಅಥವಾ ಇದರಲ್ಲಿ ಹಾಕ್ಬೋದು, ಯಾವುದೋ ಜಗ್ಗಲ್ಲಿ ನೀವು ಎಷ್ಟು ಬೇಕು ಹಾಕ್ಬೋದು. ಇಷ್ಟು ಮಾಡಿದರೆ ಗಿಡಗಳು ಸೊಂಪಾಗಿ ಬೆಳೀತವೆ. ಇದು ಹಿಂದಿನ ಕಾಲದಲ್ಲೂ ಸಹ ಮಾಡ್ತಾಯಿದ್ರು, ಆದರೆ ಇವತ್ತಿನ ಜನಗಳು ಅದನ್ನು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡ್ತೀರಿ ಅಂತೇಳಿ ನಾನು ಇದೊಂದು ಪುಟ್ಟ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋಗಳು ನಿಮಗೆ ಸಿಗಬೇಕು, ನೀವು ಸಿಗಬೇಕು ಅಂತ ಹೇಳೋದಾದರೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.